ನಮಸ್ಕಾರ ಎಲ್ಲರೂ ಚೆನ್ನಾಗಿರುತ್ತೆ ಬಸ್ ನಾನು ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿನ ಆಯಿತು ಬ್ಲಾಗ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮೈಸೂರಿಗೆ ಹೋಗ್ತಿರೋಂಥ ಬ್ಲಾಗು. ಮೈಸೂರಿಗೆ ಹೋಗೋಣ ಲೈಟಿಂಗ್ಸ್ ನೋಡೋಕ್ಕೆ ಅಂತ ಅಂದ್ಕೊಂಡೆ. ತುಂಬ ವರ್ಷದಿಂದ ಅನ್ಕೋತಿದ್ದೆ. ಸದ್ಯಕ್ಕೆ ಈ ವರ್ಷ ಹೋಗ್ಬಿಟ್ಟು ನೋಡ್ಕೊಂಬಂದೆ. ಇದು ಆಲ್ರೆಡಿ ನೋಡ್ಕೊಂಬಂದಿದ್ದೆ. ಇವಾಗ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಅಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದರು. ದೋಸೆ, ಟೊಮೊಟೊ ಗೊಜ್ಜು, ಪುಳಿಯೋಗರೆ, ಉಪ್ಪಿಟ್ಟು, ಎಷ್ಟೊಂದು ಥರದ ಟಿಫನ್ಸ್ ರೆಡಿಯಾಗಿತ್ತು. ತಿಂದ್ಕೊಂಡು ಪಾಪಕ್ಕೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಹೊರಡೋಷ್ಟರಲ್ಲಿ 2 ಗಂಟೆ ಆಗೋಗಿತ್ತು. ಈ ಸಲ ನಮ್ಮ ಜೊತೆ ಮೈಸೂರಿಗೆ ಲೈಟಿಂಗ್ಸ್ ನೋಡೋಕ್ಕೆ ಮತ್ತು ದಸರಾ ಹೇಗಿದೆ, ತಾಲೀಮ್ ಹೇಗಿದೆ ಮೈಸೂರಲ್ಲಿ ನೋಡೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆಯವರ ತಂಗಿ ಮಗ ಕೂಡ ಬರ್ತಿದ್ದಾರೆ. ಅವನು ಚಿಕ್ಕವನು, ಇನ್ನೂ 9ನೇ ಕ್ಲಾಸ್ ಓದ್ತಿದ್ದಾನೆ ಅವನು. ಹೊರಟ್ವಿ. ದಾರಿ ಸಾಕ್ತು. ಪಾಪ ಒಂದಷ್ಟೊತ್ತು ಮಲಗಿದ್ದ. ಆಟ ಆಡ್ಬಿಟ್ಟು ಆಮೇಲೆ ಮಲ್ಕೊಂಡ. ಪಾಪು ಮಲಗಿದ್ದ. ನಾವು ಹಾಗೆ ಸೀದಾ ಮೈಸೂರಿಗೆ ಹೋಗೋದು ಬೇಡ, ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗೋಣ ಈ ಸಲ ಪ್ಲೇಸಸ್ನ. ಬಿಕಾಸ್ ಸಾಯಂಕಾಲ ತುಂಬ ಚೆನ್ನಾಗಿರುತ್ತೆ ಮೈಸೂರು ಲೈಟಿಂಗ್ಸ್ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಸೀದಾ ಮೈಸೂರಿಗೆ ಹೋಗಲಿಲ್ಲ. KRS ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ KRSಗೆ ಯಾರನ್ನೂ ಅಲೋ ಮಾಡ್ತಿರ್ಲಿಲ್ಲ. ಸೊ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಇರೋ KRS ಬ್ಯಾಕ್ ವಾಟರ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. KRSಯಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಮಧ್ಯದಲ್ಲಿ ಈ ಪ್ಲೇಸ್ ಬರುತ್ತೆ. ಅಷ್ಟರಲ್ಲಿ ಪಾಪುನೂ ಎದ್ದಿದ್ದ. ಅವನಿಗೂ ನೀರು ತೋರಿಸೋಣ ಅಂತ ಹೇಳಿಬಿಟ್ಟು ನಾವು ಹಾಗೆ ನೋಡೋಣ ಹೇಗಿದೆ ಅಂತ. ಹೊಸ ಜಾಗ ನೋಡಿರಲಿಲ್ಲ ಯಾವತ್ತು ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಅದ್ರ ಮೇಲೆಲ್ಲ ಹತ್ಕೊಂಡು ಪಾಪುಗೂ ನೀರೆಲ್ಲ ತೋರಿಸ್ಕೊಂಡು ಬಂದ್ವಿ. ಅವನಂತೂ ಖುಷಿ ಪಡ್ತಿದ್ದ ಅಯ್ಯ ಅಂತ ಹೇಳ್ಕೊಂಡು. ಅದಾದಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಹೋದಾಗ ಅಲ್ಲಿ ಬ್ಯಾಕ್ ವಾಟರ್ಸಲ್ಲಿ ಸ್ವಲ್ಪ ಜಾಗ ಇತ್ತು. ಅಲ್ಲಿ ನಾವು ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಪಾಪುಗೂ ಫಸ್ಟ್ ಟೈಮ್ ನಾವು ನೀರಲ್ಲಿ ಆಟ ಆಡಿಸಿದ್ದು. ಅವ್ನು ಫಸ್ಟು ನೀರಲ್ಲಿ ಎದುರ್ಕೊಳ್ಳೋಕೆ ಭಯಪಟ್ಟ. ಬಟ್ ಈಚೆಯಿಂದ ಕಾರಲ್ಲಿ ನೀರನ್ನ ನೋಡೋಕೆ ತುಂಬ ಖುಷಿ ಪಡ್ತಿದ್ದ ಅಯ್ಯ ಅಂತ ಹೇಳಿಬಿಟ್ಟು ಅವ್ನು ನೀರನ್ನ ಅಯ್ಯ ಅಂತ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಬಟ್ ಅವನು ನೀರಲ್ಲಿ ಇಳಿತಿರ್ಲಿಲ್ಲ. ಜಸ್ಟ್ ನಿಂತ್ಕೊಳ್ಳೋಕ್ಕೂ ಸ್ಟಾರ್ಟಿಂಗಲ್ಲಿ ನಿಂತ್ಕೊಳ್ಳೋಕ್ಕೂ ತುಂಬ ಹೆದರ್ಕೋತಿದ್ದ. ಆಮೇಲೆ ಸ್ವಲ್ಪ ನಿಂತ್ಕೊಂಡು ಮುಟ್ಟಕ್ಕೆ ಸ್ಟಾರ್ಟ್ ಮಾಡ್ದ. ನೋಡಿ ಅಪ್ಪ ಮಗ ಹೇಗೆ ಕೂತ್ಕೊಂಡಿದ್ದಾರೆ. ನೋಡೋಕ್ಕೆ ಚಂದ ಆ ಥರ ಅಪ್ಪ ಮಗನ. ನಾವಲ್ಲೊಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಮೈಸೂರು ರೀಚ್ ಆದ್ವಿ. ನಾವು ಈ ಸಲ ಸೀದಾ ಹೋಗಿದ್ದು ನಮ್ಮ ಯಜಮಾನ್ರವ್ರ ದೊಡ್ಡಪ್ಪನ ಮನೆಗೆ. ನಮ್ಮ ಬಾವ ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಟಿದ್ದಾರೆ, ಇನ್ನೊಂದು ಟೈಲರಿಂಗ್ ಶಾಪ್ ಇಟ್ಟಿದ್ದಾರೆ. ಸೀದಾ ಹೋಗ್ತಿದ್ದಂಗೆ ನನ್ನ ಮಗನಿಗೆ ಫ್ಯಾನ್ಸಿ ಸ್ಟೋರಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು. ಇವನು ಸಮ್ಮು, ರಜ್ಜು, ಬುಜ್ಜಮ್ಮ ಎಲ್ಲರೂ ಇವತ್ತು ಮೈಸೂರಲ್ಲಿದ್ದರು. ನಮ್ಮ ಅಕ್ಕ ಅವ್ರ ಮನೆ ಅಂದರೆ ನಮ್ಮ ಭಾವನ ಹೆಂಡತಿಯವ್ರ ಊರಲ್ಲಿ ಏನೋ ಹಬ್ಬ ಇತ್ತು ಅಂತ ಹೇಳಿಬಿಟ್ಟು ಎಲ್ಲರೂ ಅಲ್ಲಿಗೆ ಹೋಗಿದ್ರು. ಅದೆಲ್ಲ ಮುಗಿಸ್ಕೊಂಡು ಅವರು ಬಂದರು. ನಾವು ಮೈಸೂರಿಗೆ ಹೋಗೋದಕ್ಕೆ ಸರಿ ಹೋಯಿತು. ನೋಡಿ ನಮ್ಮ ಪಾಪು ಅಲ್ಲೇ ಹೋಗ್ಬಿಟ್ಟು ಬ್ಯಾಂಗಲ್ ಸ್ಟೋರಲ್ಲಿ ಕೂತ್ಕೊಂಡು ಹಾಯ್ ಮಾಡ್ತಿದ್ದಾನೆ. ಅದೇ ಥರ ನಮ್ಮ ದೊಡ್ಡಪ್ಪ ಅವರು ಅಂದರೆ ನಮ್ಮ ಯಜಮಾನ್ರವ್ರ ದೊಡ್ಡ ಮಾವ ಅವರು ಕೂಡ ಬ್ಯಾಂಗಲ್ ಸ್ಟೋರ್ ಇಟ್ಟಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಪಾಪು ಕಾರ್ ಬೇಕು ಅಂತ ಹಠ ಮಾಡ್ತಿದ್ದ. ಮಾವ ಯಾವುದೇ ಕಾರ್ ಕೊಟ್ಟರು ಅವ್ನು ತೊಗೋತಿರ್ಲಿಲ್ಲ. ಅವ್ನಿಗೆ ಯಾವ ಕಾರ್ ಬೇಕು ಅದನ್ನೇ ಕೇಳ್ತಿದ್ದ. ಮಾವ ಬೇರೆ ಕಾರ್ಗಳನ್ನೂ ತೋರಿಸಿದ್ರು. ಇದು ತೊಗೋ, ಇದು ಚೆನ್ನಾಗಿದೆ, ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿದೆ ಅಂತೆಲ್ಲ ಎಷ್ಟೇ ಟ್ರೈ ಮಾಡಿದ್ರು ಅವ್ನು ತೊಗೊಳ್ಳಿಲ್ಲ. ಅವನು ಎಷ್ಟೇ ಕಾರ್ ತೋರಿಸಿದ್ರು ಅವ್ನು ಯಾವ್ದು ಸೆಲೆಕ್ಟ್ ಮಾಡಿದ್ದು ಅದೇ ತೊಗೊಂಡ. ಕೊನೆಗೂ ಅವ್ನಿಗೆ ಯಾವ ಕಾರ್ ಬೇಕು ಅದೇ ಕಾರ್ ಇಸ್ಕೊಂಬಂದ್ಬಿಟ್ಟು ಈಚೆ ಆಟ ಆಡ್ಕೊಂಡು ನಿಂತಿದ್ದ ಅವ್ರ ಅಪ್ಪನ ಜೊತೆ ಸೇರಿಕೊಂಡು. ಸೊ ಇದೇ ಟೈಲರ್ ಅಂಗಡಿ, ನಮ್ಮ ಬಾಬಾ ಅವ್ರು ಇಟ್ಟಿರೋ ಟೈಲರ್ ಅಂಗಡಿ, ಶ್ರೀವಾರಿ ಲೇಡೀಸ್ ಟೈಲರ್ಸ್ ಅಂತ. ಇನ್ನೊಂದು ಸುವರ್ಣ ಕಲೆಕ್ಷನ್ ಅಂತ ಹೇಳಿಬಿಟ್ಟು ಬ್ಯಾಂಗಲ್ ಸ್ಟೋರ್ ಇಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಿಮ್ಮೆಲ್ಲರಿಗೂ, ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಮೈಸೂರಿಗೆ ಹೋದರೆ ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಶೈಲಾ ಗೋಬಿ ಅನ್ನೋ ಕಡೆ ತುಂಬ ಚೆನ್ನಾಗಿರುತ್ತೆ, ಪಾಲಕ್ ಗೋಬಿ ಟ್ರೈ ಮಾಡಿ ಅಂತ. ಸೊ ನಾನು ಲಾಸ್ಟ್ ಟೈಮ್ ಇಷ್ಟಪಟ್ಟಿದ್ದೆ ಅಂತ ಹೇಳ್ಬಿಟ್ಟು ಬಾವಂಗೆ ಹೇಳಿದೆ. ಬಾವ ಇನ್ನೊಂದ್ಸಲಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಾವ ನಾನು ಕೇಳಿದೆ ಅನ್ನೋ ಕಾರಣಕ್ಕೆ ಮತ್ತೆ ಪಾಲಕ್ ಗೋಬಿ ಕೊಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಹಾಯ್, ಹಲೋ, ಅಲ್ಲೇನೈತೆ? ಆಯ್ತು, ಬೇರೆದು ಕೊಡಿ. ಹಾಯ್ ಹಾಯ್, ಹಲೋ, ಹಾಯ್ ಬಾವಾ, ಹಾಯ್ ಹಾಯ್ ಮಗ್ನೆ ನೀನು, ಹಾಯ್ ಪಾಪು, ಹಾಯ್. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ಹೇಳ್ಸಾದ್ಮೇಲೆ ನಾನು ಹೊರಟಿದ್ದೆ ಸೀದಾ ನಿಮ್ಗೆಲ್ಲರಿಗೂ ಲೈಟಿಂಗ್ ತೋರ್ಸೋಕ್ಕೆ, ನಿಮ್ಗೆಲ್ಲರ ಜೊತೆನೂ ನಾನು ಲೈಟಿಂಗ್ ನೋಡೋದಕ್ಕೆ. ಬಿಕಾಸ್ ನಂದು ಫಸ್ಟ್ ಟೈಮ್ ಲೈಟಿಂಗ್ ನೋಡ್ತಿರೋದು ಮೈಸೂರಲ್ಲಿ. ತುಂಬಾ ಆಸೆ ಇತ್ತು, ಎಷ್ಟೋ ವರ್ಷಗಳಿಂದ ನೋಡ್ಬೇಕಂತ. ಬಟ್ ನೋಡೋಕ್ಕೆ ಆಗಿರಲಿಲ್ಲ. ಎಷ್ಟೋ ಸಲ ಅನ್ಕೊತಿದ್ದೆ ಅಮ್ಮನ ಜೊತೆನೂ ಹೋಗೋಣ ಮಮ್ಮಿ ಜೊತೆ ಅಂತ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಈ ಸಲ ಫೈನಲಿ ನನ್ನ ಡ್ರೀಮ್ ಕಮ್ ಟ್ರೂ ಆಯಿತು. ಲೈಟಿಂಗ್ಸ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಲೈಟಿಂಗ್ಸ್, ಎಲ್ಲ ಮರದ ಮೇಲೂ ಲೈಟಿಂಗ್ಸ್, ಎಲ್ಲ ಲೈಟ್ ಕಂಬಗಳ ಮೇಲೂ ಲೈಟ್ಗಳಿರುತ್ತೆ. ಅಂದರೆ ಸಪ್ರೇಟಾಗಿ ಒಂದು ಆನೆ ಮುಖವಾಡದ್ದು, ಒಂದು ಫ್ಲವರ್ಸ್ದು, ಒಂದು ದಸರಾ, ವೆಲ್ಕಮ್ ಟು ದಸರಾ, ಹ್ಯಾಪಿ ದಸರಾ,
ನೋಡೋಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ನನಗೆ. ಇದು ಅರಸು ರೋಡು, ಲೈಕ್ ನಾನು ನೋಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅರಸು ರೋಡನ್ನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಅಂತ. ಅಲ್ಲೋಗಿ ಡೈರೆಕ್ಟಾಗಿ ನೋಡಿದಾಗ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಅಂದರೆ ತುಂಬ ಕ್ರೌಡ್ ಇರ್ತಾರೆ, ತುಂಬ ಜನ ಇರ್ತಾರೆ. ಅದೊಂದಂತೂ ಸ್ವಲ್ಪ ಯೋಚನೆ ಮಾಡಬೇಕು ಹೋಗೋಕ್ಕೆ ಮುಂಚೆ, ಮಕ್ಕಳು ಅವ್ರನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ. ಸೊ ಎಲ್ಲರೂ ಬಂದು ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಹಾಗೆ ನಾಷ್ಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಅಲ್ಲಿ ಲಾಸ್ಟ್ ಟೈಮೇ ಜೇನು ಕಟ್ಟಿದ್ದು, ಬಟ್ ನಾನು ತೋರಿಸಿರ್ಲಿಲ್ಲ. ಸೊ ಇಲ್ಲಿ ನೋಡಿ ಜೇನು ಕಟ್ಟಿದೆ ಭಾವ ಅವ್ರ ಮನೆ ಹತ್ರ. ನಾನು ಹೇಳಿದ ಗೂಡು ಕಟ್ಟಿದೆ ಅಂದ್ಬಿಟ್ಟು ಅದೇ ಗೂಡಿದು. ಅದರೊಳಗಡೆ ಪುಟ್ಟು ಮರಿಗಳಾಗಿದೆಯಂತೆ ಇವಾಗ. ಸೊ ಎಲ್ಲ ನಾಷ್ಟ ಮಾಡಾದ್ಮೇಲೆ ಮಕ್ಳುಗಳೆಲ್ಲರೂ ಪಟಾಕಿ ಹೊಡಿತೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಪಟಾಕಿ ತೊಗೊಬಂದ್ಬಿಟ್ಟು ಪಟಾಕಿ ಹೊಡ್ಕೊಂಡು ಕೂತಿದ್ದಾರೆ. ಸಮ್ಮನ್ ನಾನು ಪಟಾಕಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಇಟ್ಕೊಂಡು ಹಚ್ಚಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಭಾವ ಬಂದು ಬೈದರು ಅವನಿಗೆ. ಅದಾದ್ಮೇಲೆ ನೋಡಿ ಎಲ್ಲ ಮಕ್ಳುಗಳು ಅವ್ರ ಜೊತೆ ಸೇರ್ಕೊಂಡು ಕೂತಿದ್ದಾರೆ. ಅವನ್ನ ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಅವ್ರ ಜೊತೆ ಕೂತಿದ್ದಾರೆ. ಅದಾದ್ಮೇಲೆ ಹೋಗ್ಬಿಟ್ಟು ಸಮ್ಮು ಕಲ್ ಮೇಲೆ ಇಟ್ಬಿಟ್ಟು ಪಟಾಕಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಹೊಡ್ಕೊಂಡಿದ್ದ. ಅಷ್ಟರಲ್ಲಿ ಮಧ್ಯಾಹ್ನ ಹಾಗೆ ಹೋಯಿತು. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಕ್ಕ, ರಾಣಿ ಅಕ್ಕ, ಅವ್ರ ಹೆಸರು ಸುಮಾ ಅಂತ ಹೇಳ್ಬಿಟ್ಟು, ಬಟ್ ಎಲ್ಲರೂ ಅವ್ರನ್ನ ರಾಣಿ ಅಂತ ಕರೀತಾರೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಅಕ್ಕನ ಮನೆಗೆ ಹೋದ್ವಿ. ಅಕ್ಕ ಅಂದರೆ ನಮ್ಮ ಯಜಮಾನ್ರು ಅವ್ರ ಅಕ್ಕನ ಮನೆಗೆ. ಅಲ್ಲಿಂದ ಕೌಶು ಮತ್ತು ವೈಭುನ ಕರ್ಕೊಂಡು ನಾವು ಲೈಟಿಂಗ್ಸ್ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಆವಾಗಲೇ ನಾನು ನಿಮಗೆ ತೋರಿಸಿದ್ದು ಮಾಮೂಲಿ ರೋಡ್ಗಳಲ್ಲಿ ಹಾಕಿರೋವಂಥ ಲೈಟಿಂಗ್ಸು. ಇವಾಗ ತೋರಿಸ್ತಿರೋದು ಪ್ಯಾಲೇಸು ಸುತ್ತಮುತ್ತ ಹಾಕಿರೋವಂಥ ಲೈಟಿಂಗ್ಸು. ನೋಡ್ಕೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಲೈಟಿಂಗ್ಸ್ ಅಂತ ಹೇಳ್ಬಿಟ್ಟು. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಸಿಕ್ಕಾಪಟ್ಟೆ ಜನ ಇದ್ದರು ಮೈಸೂರು ದಸರಾ ಲೈಟಿಂಗ್ಸ್ ನೋಡೋಕ್ಕೆ ಅಂತೂ. ದಸರಾ ಅಂಬಾರಿ ನೋಡೋಕೆ ಬರ್ತಾರೋ ಇಲ್ವೋ, ಲೈಟಿಂಗ್ಸ್ ನೋಡೋಕ್ಕಂತೂ ತುಂಬ ಜನ ಬರ್ತಾರೆ. ಸೊ ಒಬ್ಬೊಬ್ರು ಆದಮೇಲೆ ಒಬ್ಬೊಬ್ಬರು ಸರ್ದಿದ್ದಾರೆ. ಈ ಸಲ ಕೌಶು, ನಮ್ಮ ಯಜಮಾನ್ರು ಮತ್ತು ಈರಣ್ಣ ಅಂಕಲು, ಅಮ್ಮ ಅವರೆಲ್ಲರೂ ಸೊ ಲೈಟಿಂಗ್ಸ್ ನೋಡೋಕ್ಕೆ ಅಂದ್ಬಿಟ್ಟು ಗೀತಾ ಅತ್ತೆ, ಅಮ್ಮ ಅವರೆಲ್ಲರೂ ನೆಕ್ಸ್ಟ್ ಡೇ, ನಾವು ಹೋಗಿದ್ದು ನೆಕ್ಸ್ಟ್ ಡೇ ಮೈಸೂರಿಗೆ ಬಂದಿದ್ದರು. ಅವರಲ್ಲಿ ಸ್ಟೇ ಆಗಲಿಲ್ಲ, ಜಸ್ಟ್ ಲೈಟಿಂಗ್ಸ್ ನೋಡಿಕೊಂಡು ಹಾಗಿದ್ದಾಗೆ ಬೆಂಗಳೂರಿಗೆ ಹೊಟ್ಟೋದ್ರು. ಅಂಕಲ್ ಬಂದಿದ ತಕ್ಷಣ ಅವ್ನ ಜವಾಬ್ದಾರಿ ಅಂಕಲ್ಲೇ ನೋಡ್ಕೋತಾರೆ ಒಂದಷ್ಟೊತ್ತು. ಖುಷಿ ಅವನಿಗೆ ಬಂದಿದ ತಕ್ಷಣ. ಸೊ ನೋಡಿ ಎಲ್ಲೇ ಹೋದ್ರು ಅಂಕಲ್ ಕೈ ಹಿಡ್ಕೊಂಡು ಅಂಕಲ್ ಜೊತೆನೇ ಇರ್ತಾನೆ ಅವನು. ಮೈಸೂರು ಪ್ಯಾಲೇಸ್ನ ತೋರಿಸ್ಕೊಂಡು ಅವನಿಗೆ. ಮತ್ತು ನಿನ್ನೆ ನಾವು ಹೋಗಿದ್ದು ಗಾಡಿಯಲ್ಲಿ ಹೋಗಿದ್ವಿ, ಕಾರಲ್ಲಿ. ಅಷ್ಟೊಂದೆಲ್ಲನೂ ನೋಡೋಕ್ಕಾಗಲಿಲ್ಲ, ಜಸ್ಟ್ ಗಾಡಿ ಮೂವ್ ಮಾಡ್ಕೊಂಡು ಹೋಗುವಾಗ ಲೈಟಿಂಗ್ಸ್ ನೋಡ್ಕೊಂಡಿದ್ವಿ. ಇವತ್ತು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಓಡಾಡ್ಕೊಂಡು ನೋಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ವಾಕ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿದ್ವಿ. ಅಲ್ಲಿ ಒಂದಷ್ಟು ನೋಡ್ತಿದ್ದಾಗ ಗೊತ್ತಾಗೋದು, ಒಂದಷ್ಟು ಜನರ ಜೀವನ ಹೆಂಗಿರುತ್ತೆ, ಆ ಬಲೂನ್ಸ್ ಮಾರೋದು ಅದೆಲ್ಲ ನೋಡ್ತಿದ್ದಾಗ ಒಂಥರ ಬೇಜಾರಾಗುತ್ತೆ ಮನಸ್ಸಿಗೆ. ಬಟ್ ಇನ್ನೊಂದು ಕಡೆ ಖುಷಿ ಆಗುತ್ತೆ, ಏನೋ ಒಂದು ಕಷ್ಟಪಟ್ಟು ದುಡ್ದು ಇದು ಮಾಡ್ತಿದ್ದಾರಲ್ಲ ಅಂತಲೂ ಖುಷಿ ಆಗುತ್ತೆ. ಸೊ ನೋಡಿ ಒಂದೇ ಲೈಟ್ ಹೇಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ಇದುವರೆಗೂ ದಸರಾ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಅವತ್ತಿನ ದಿನ ಎಲ್ಲ ದಸರಾ ಲೈಟಿಂಗ್ಸ್ ನೋಡಿಕೊಂಡು ನಾವು ತಕ್ಕನ ಮನೆಯಲ್ಲಿ ನಾವು ಸೀದಾ ಹೊರಟಿದ್ದೆ. ನಿಮಗೆ ಗೊತ್ತಾಗುತ್ತೆ ನೋಡಿ, ಎವ್ರಿ ಟೈಮ್ ನಾವು ಮೈಸೂರಿಗೆ ಹೋದಾಗೆಲ್ಲ ಫಸ್ಟ್ ಹೋಗೋದು ಗುಂಡು ಆಂಟಿ ಮನೆಗೆ. ಸೊ ಪಾಪು ಫೇವ್ರೇಟ್, ಎಲ್ಲರ ಫೇವ್ರೇಟ್ ಗುಂಡು ಆಂಟಿ. ಹೋಗಿದ ತಕ್ಷಣ ಆಂಟಿ ಪಾಪನ ವೆಲ್ಕಮ್ ಮಾಡಿಕೊಂಡ್ರು. ಆಂಟಿ ನವರಾತ್ರಿ ಪೂಜೆ ಮಾಡ್ತಿದ್ರು. ಪಾಪ ಅವ್ರು ನಾನ್ ವೆಜ್ ತಿಂತಿರಲಿಲ್ಲ, ಅಂದರೂ ನಾವು ಹೋಗಿದ್ದೀವಿ, ಎಲ್ಲರೂ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ನಮಗೆ ಅಂತ ಪಾಪ ಅವ್ರು ತಿಂದಿಲ್ಲ ಅಂದರೂ ನಾನ್ ವೆಜ್ ಮಾಡಿಕೊಟ್ರು. ಇವರಿಬ್ರು ನೋಡಿ ನಾನ್ ವೆಜ್ ಟೇಸ್ಟ್ ಹೇಗಿದೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಆಂಟಿ ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಅವರಿಬ್ರಿಗೆ ಟೇಸ್ಟ್ ಒಪ್ಪಿಸಿದ್ದಾರೆ. ನಮ್ಮ ಸಮ್ಮು ತುಂಬ ಚೆನ್ನಾಗಿ ಸ್ವಲ್ಪ ಅಡುಗೆಗಳನ್ನ ಮಾಡ್ತಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ. ಮತ್ತು ಟೀನೂ ಮಾಡಿಕೊಡ್ತಾನೆ ಎಲ್ಲರಿಗೂ. ನೋಡಿ ನನಗೆ ಸರ್ವ್ ಮಾಡ್ತಿದ್ದಾನೆ ಅವನು ಏನೇನಿದೆ ಅಂತ. ಸೊ ಆಂಟಿ ನಮಗೋಸ್ಕರ ಗೀ ರೈಸು, ಚಿಲ್ಲಿ ಚಿಕನ್, ಸೌತೆಕಾಯಿ ಕಬಾಬ್ ಎಲ್ಲ ಮಾಡಿದರು. ಸೊ ತುಂಬ ಖುಷಿಯಾಯಿತು ಆಂಟಿ ನಮಗೋಸ್ಕರ ಮಾಡಿರೋದನ್ನ ನೋಡಿ. ಸೊ ಅದ್ರ ಜೊತೆಗೆ ಮಟನ್ ಸಾರು ಕೂಡ ಮಾಡಿದರು ಆಂಟಿ. ನೋಡಿ ಆಂಟಿ ನಮಗೋಸ್ಕರ ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಂಟಿ ಬಡಿಸಾದ್ಮೇಲೆ ನಮ್ಮ ಸಾಹೇಬರು ಕೂಡ ನಾನು ಬಡಿಸ್ತೀನಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಒಂದು ಸ್ಪೂನ್ ಹಿಡ್ಕೊಂಡು ಎಲ್ಲರಿಗೂ ಅನ್ನ ಹಾಕ್ತೀನಿ ಅಂತ ಒಂದು ಕಡೆಯಿಂದ ಎಲ್ಲರಿಗೂ ಅನ್ನ ಹಾಕ್ಕೊಂಡು ಬರ್ತಿದ್ದ. ಎಲ್ಲರದು ಊಟ ಆಯಿತು. ವೈಬುಕ್ ಟೀ ಮಾಡು ಅಂತ ಹೇಳಿದ್ಲು. ಅವಳು ಟೀ ರೆಸಿಪಿನ ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಿದ್ದಾಳೆ. ಈ ಚಿನ್ನು ಟೀಗೆ ಹೆಲ್ಪ್ ಮಾಡ್ತಾ ಇದೆ. ಏನು ಮಾಡ್ತಾ ಇದ್ದೀರಾ ತೋರಿಸಿ. ಚಿನ್ನು ಏನು ಗೊತ್ತಾ ಚಿನ್ನು, ನಾವು ನಾರ್ಮಲ್ ಟೀ ಮಾಡಲ್ಲ ಚಿನ್ನು, ನಾವು ಮಾಡೋದು ಏಲಕ್ಕಿ ಶುಂಠಿ ಮಸಾಲಾ ಟೀ ಚಿನ್ನು. ನಾವು ನ್ಯಾಚುರಲ್ ಚಿನ್ನು ಫುಲ್ಲು. ನಾವು ಈಗ ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ಬರುತ್ತಲ್ಲ, ನಾವು ನ್ಯಾಚುರಲ್ ಕೇರ್ ಯೂಸ್ ಮಾಡಲ್ಲ, ಪ್ಲೇನ್ ರೆಡ್ ಲೇಬಲ್ ಯೂಸ್ ಮಾಡಿಬಿಟ್ಟು ನ್ಯಾಚುರಲ್ ಆಗಿ. ಹುಡುಗಿ ಒಪ್ಪಿಗೆ ಆದ್ರೆ ಹೇಳಿ, ನಮ್ಗೇನೋ ಹುಡುಗಿ ಸುಮಾರೇ. ಹೌದಾ? ಕೂಡಿಟ್ಟುಂಟು ಅದಕ್ಕೆ ನಿಮಗೆ ದೊಡ್ಡ ಗ್ಲಾಸಲ್ಲಿ ಇಟ್ಟಿದ್ದೀನಿ.
ನಾನು ಯೂಶ್ವಲಿ ಟೀ ಜಾಸ್ತಿ ಕುಡಿತೀನಿ ಅಂತ ಹೇಳ್ಬಿಟ್ಟು ವೈಭು ನನಗೆ ದೊಡ್ಡ ಗ್ಲಾಸಲ್ಲಿ ಟೀ ಇಟ್ಟಿದ್ದೀನಿ, ಚಿಕ್ಕ ಗ್ಲಾಸ್ ತಗೋಬೇಡಿ ಅಂತ ಹೇಳಿದ್ಲು. ಸೊ ಹೋದಾಗೆಲ್ಲ ತುಂಬ ಖುಷಿಯಾಗುತ್ತೆ, ಅವರೆಲ್ಲ ತುಂಬ ಪ್ರೀತಿ ಮಾಡೋದು, ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು, ನನ್ನ ಮಗನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು. ಸೊ ಎಲ್ಲರಿಗೂ ಬೇಜಾರಿಂದ ಬಾ ಹೇಳಿಬಿಟ್ಟು ಬ್ಯಾಂಗ್ಳೂರು ಕಡೆಗೆ ಬಂದ್ವಿ. ಇದಾಗಿತ್ತು ನನ್ನ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.